ಆದ್ಮೇಲೆ 2024-25 ಸಾಲಿನ ಇನ್ಸ್ಪೈರ್ ಮಾನಕ್ ಪೋರ್ಟಲ್ನಲ್ಲಿ ಸ್ಟೂಡೆಂಟ್ ನಾಮಿನೇಷನ್ ಪ್ರೊಸೆಸ್ ಜುಲೈ 1, 2024ರಿಂದ ಆರಂಭವಾಗಿದೆ. ರಾಜ್ಯದ ಎಲ್ಲ ಸರ್ಕಾರಿ ಅನುದಾನರಹಿತ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ 6ರಿಂದ 10ನೇ ತರಗತಿ ವಿದ್ಯಾರ್ಥಿಗಳನ್ನು ಸ್ಟೂಡೆಂಟ್ ನಾಮಿನೇಷನ್ ಮಾಡಬಹುದಾಗಿರುತ್ತದೆ. ಸ್ಟೂಡೆಂಟ್ ನಾಮಿನೇಷನ್ ಮಾಡುವುದಕ್ಕೂ ಮುನ್ನ ಇನ್ಸ್ಪೈರ್ ಅವಾರ್ಡ್ ಮಾನಕ್ ವೆಬ್ ಪೋರ್ಟಲ್ನಲ್ಲಿ ಸ್ಕೂಲ್ ರಿಜಿಸ್ಟ್ರೇಷನ್ ಮಾಡಿಕೊಂಡಿರುವುದು ಕಂಪಲ್ಸರಿ ಆಗಿರುತ್ತದೆ. 15 ಸೆಪ್ಟೆಂಬರ್ 2024 ಸ್ಟೂಡೆಂಟ್ ನಾಮಿನೇಷನ್ಗೆ ಕೊನೆಯ ದಿನಾಂಕವಾಗಿರುತ್ತದೆ. ಸ್ಟೂಡೆಂಟ್ ನಾಮಿನೇಷನ್ಗೆ ಸಂಬಂಧಿಸಿದಂತೆ ಪ್ರಮುಖ ಸೂಚನೆಗಳನ್ನು ನೋಡಲಾಗಿ ಪ್ರತಿ ಶಾಲೆಯು ವಿದ್ಯಾರ್ಥಿಗಳ 5 ಆವಿಷ್ಕಾರಗಳನ್ನು ಅಥವಾ ಇನ್ನೋವೇಷನ್ಸ್ಗಳನ್ನು ಸಬ್ಮಿಟ್ ಮಾಡಲಿಕ್ಕೆ ಅವಕಾಶ ಇದೆ. ಪ್ರತಿ ವಿದ್ಯಾರ್ಥಿಯು ಒಂದು ಕಲ್ಪನೆಯನ್ನು ಮಾತ್ರ ಸಲ್ಲಿಸಬಹುದಾಗಿರುತ್ತದೆ. ಒಂದೇ ಶಾಲೆಯ ಅನೇಕ ವಿದ್ಯಾರ್ಥಿಗಳು ಒಂದೇ ಕಲ್ಪನೆಯನ್ನು ಸಲ್ಲಿಸಿದರೆ ಆ ಶಾಲೆಯ ಎಲ್ಲ ನಮೂದುಗಳನ್ನು ಆಟೋಮೆಟಿಕ್ ಆಗಿ ರಿಜೆಕ್ಟ್ ಮಾಡ್ತಾರೆ. ವಿದ್ಯಾರ್ಥಿಯು ತಮ್ಮದೇ ಆದ ಸ್ವಂತ ಬ್ಯಾಂಕ್ ಅಕೌಂಟ್ ನಂಬರ್ ಹೊಂದಿರಬೇಕು. ಆ ಅಕೌಂಟ್ ನಂಬರ್ಗೆ ಆಧಾರ್ ನಂಬರ್ ಸೀಡಿಂಗ್ ಮಾಡಿಸಿರಬೇಕು ಮತ್ತು ಶಾಲಾ ಹಂತದಲ್ಲಿ ಇನ್ನೋವೇಟಿವ್ ಐಡಿಯಾಗೆ ಸಂಬಂಧಿಸಿದಂಥ ಕಾಂಪಿಟೇಷನನ್ನು ಮಾಡಿರಬೇಕಾಗ್ತದೆ. ಸ್ಟೂಡೆಂಟ್ ನಾಮಿನೇಷನ್ಗೆ ಸಂಬಂಧಿಸಿದಂತೆ ಜನರಲ್ ಇನ್ಸ್ಟ್ರಕ್ಷನ್ಸ್ಗಳನ್ನು ನೋಡಲಾಗಿ ನಾವು ಸ್ಟೂಡೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಅಪ್ಲೋಡ್ ಮಾಡಬೇಕಾಗ್ತದೆ. ಸ್ಟೂಡೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು. ಈ ಒಂದು ಫೋಟೋ ಫೈಲ್ ಸೈಜು 2 MB ಕಡಿಮೆ ಇರಬೇಕಾಗ್ತದೆ. ಆಮೇಲೆ ಸ್ಟೂಡೆಂಟ್ ಸಿನಾಪ್ಸಿಸ್ ಆರ್ ಡಿಸ್ಕ್ರಿಪ್ಷನ್ ಪ್ರೊಜೆಕ್ಟ್ ಡಾಕ್ಯುಮೆಂಟ್ ಅಂದರೆ ವಿದ್ಯಾರ್ಥಿ ತಯಾರು ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ನ ಒಂದು ಸಾರಾಂಶ ರೂಪದ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾಗ್ತದೆ. PDF ಫೈಲ್ ರೂಪದಲ್ಲಿ. ಈ ಒಂದು PDF ಫೈಲ್ನ ಸೈಜನ್ನು 2 MB ಕಡಿಮೆ ಇರಬೇಕು. ಮತ್ತು ಸ್ಟೂಡೆಂಟ್ ನೇಮ್, ಫಾದರ್ ನೇಮ್, ಮದರ್ ನೇಮ್, ಆಧಾರ್ ನಂಬರ್, ಡೇಟ್ ಆಫ್ ಬರ್ತ್, ಕ್ಯಾಟಗರಿ ಹಾಗೂ ಸ್ಟೂಡೆಂಟ್ ಆರ್ ಪೇರೆಂಟ್ಸ್ ಮೊಬೈಲ್ ನಂಬರ್ಗಳನ್ನು ನಾವು ನೋಟ್ ಮಾಡಿ ಇಟ್ಟುಕೊಂಡಿರಬೇಕಾಗ್ತದೆ. ಸ್ಟೂಡೆಂಟ್ ನಾಮಿನೇಷನ್ಗಾಗಿ ನಾವು ನಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ಗೆ ಬರಬೇಕು. ಇಲ್ಲಿ ಸರ್ಚ್ ಆ್ಯಪ್ಸ್ನಲ್ಲಿ ಇನ್ಸ್ಪೈರ್ ಅವಾರ್ಡ್ ಅಂತ ಟೈಪ್ ಮಾಡಿಕೊಂಡು ಸರ್ಚನ್ನು ಕೊಡಬೇಕು. ಸರ್ಚ್ ರಿಸಲ್ಟ್ಸ್ನಲ್ಲಿ ಇನ್ಸ್ಪೈರ್ ಮಾನಕ್ NIF ಇಂಡಿಯಾ ಈ ಒಂದು ಆ್ಯಪ್ನ ಇನ್ಸ್ಟಾಲ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಇನ್ಸ್ಪೈರ್ ಮಾನಕ್ ಆ್ಯಪ್ ಡೌನ್ಲೋಡ್ ಆಗುತ್ತಿದೆ. ಬ್ಲೂ ಕಲರ್ ಓಪನ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ವೆಲ್ಕಮ್ ಟು ಮ್ಯಾನೇಜ್ಮೆಂಟ್ ಆಫ್ ಇನ್ಸ್ಪೈರ್ ಮಾನಕ್ ಸ್ಕೀಮ್. ಇಲ್ಲಿ ಬಲಗಡೆ ತೋರಿಸಿರ್ತಕ್ಕಂತಹ ಎರೋ ಮಾರ್ಕ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಇನ್ಸ್ಪೈರ್ ಅವಾರ್ಡ್ಸ್ ಮಾನಕ್ ಮಿಲಿಯನ್ ಮೈಂಡ್ಸ್ ಅಗ್ಮೆಂಟಿಂಗ್ ನ್ಯಾಷನಲ್ ಆಸ್ಪಿರೇಷನ್ ಆ್ಯಂಡ್ ನಾಲೆಜ್. ಇಲ್ಲಿ ಕೆಳಗಡೆ ಮತ್ತು ಬಲಗಡೆ ಒಂದು ತೋರಿಸಿರ್ತಕ್ಕಂತಹ ಎರೋ ಮಾರ್ಕ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ಸ್ಕೂಲ್ ಅಥಾರಿಟಿ ಲಾಗಿನ್ ಈ ಒಂದು ಇಂಟರ್ಫೇಸ್ ಪೇಜ್ಗೆ ನಾವು ಬರ್ತೇವೆ. ಇಲ್ಲಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಎಂಟರ್ ಸ್ಕೂಲ್ ಅಥಾರಿಟಿ ಲಾಗಿನ್. ಇಲ್ಲಿ ಎಂಟರ್ ಯುವರ್ ಯೂಸರ್ ನೇಮ್, ಎಂಟರ್ ಯುವರ್ ಪಾಸ್ವರ್ಡ್ ಅಂತ ಇದೆ. ನಾವು ಇನ್ಸ್ಪೈರ್ ಅವಾರ್ಡ್ ಮಾನಕ್ ಪೋರ್ಟಲ್ಗೆ ಯಾವ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಸೆಟ್ ಮಾಡ್ಕೊಂಡಿದ್ದೇವೋ ಆ ಒಂದು ಯೂಸರ್ ನೇಮ್, ಪಾಸ್ವರ್ಡ್, ಲಾಗಿನ್ ಕ್ರೆಡೆನ್ಸಿಯಲ್ಸನ್ನು ಈ ಎಂಟರ್ ಯೂಸರ್ ನೇಮ್ ಮತ್ತು ಎಂಟರ್ ಪಾಸ್ವರ್ಡ್ ಸ್ಥಳದಲ್ಲಿ ಎಂಟ್ರಿಯನ್ನು ಮಾಡಿ ಕೆಳಗಡೆ ಲಾಗಿನ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಈಗ ನಾವು ಲಾಗಿನ್ ಆಗಿದ್ದೇವೆ. ಇಲ್ಲಿ ಡ್ಯಾಶ್ ಬೋರ್ಡ್ ನೋಡ್ಬೋದು. ವೆಲ್ಕಮ್ ಸ್ಕೂಲ್ ಅಥಾರಿಟಿ ಅಂಡರ್ ಇನ್ಸ್ಪೈರ್ ಮಾನಕ್ ಸ್ಕೀಮ್ ಅಂತ ಇದೆ. ಕೆಳಗಡೆ ವೆಲ್ಕಮ್ ಅಂತ ನಮ್ಮ ಶಾಲೆ ಹೆಸರು ಮತ್ತು HM ನೇಮ್ ಇರ್ತದೆ. ಕೆಳಗಡೆ ನಮ್ಮ ಅಪ್ಲಿಕೇಶನ್ ನಂಬರ್, ಇಮೇಲ್ ವಿಳಾಸ, ಮೊಬೈಲ್ ನಂಬರ್ ಇರ್ತದೆ. ಮತ್ತು ನಾಮಿನೇಷನ್ ಅಂತ ಸ್ಟೂಡೆಂಟ್ ನಾಮಿನೇಷನ್ಸು ಯೆಲ್ಲೋ ಕಲರಲ್ಲಿದೆ. ಎಡಿಟ್ ಸ್ಕೂಲ್ ಇನ್ಫಾರ್ಮೇಷನ್ ಈ ಒಂದು ಬಟನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದಾಗ ಅದು ಕೆಳಗಡೆ ಇಲ್ಲಿ ಪೆನ್ಸಿಲ್ ಎಡಿಟ್ ಸ್ಕೂಲ್ ಡೀಟೇಲ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಾವು ಇಲ್ಲಿರ್ತಕ್ಕಂಥ ಡೀಟೇಲ್ಸಲ್ಲಿ ಎಡಿಟ್ ಕೂಡ ಮಾಡಿಕೊಳ್ಳಬಹುದಾಗಿರುತ್ತದೆ. ಬ್ಯಾಕ್ ಬಂದು ಈಗ ನಾವು ಸ್ಟೂಡೆಂಟ್ ನಾಮಿನೇಷನ್ ಮಾಡಬೇಕಾಗಿದೆ. ನಾಮಿನೇಷನ್ನಲ್ಲಿ ಯೆಲ್ಲೋ ಕಲರ್ನಲ್ಲಿ ಸ್ಟೂಡೆಂಟ್ ನಾಮಿನೇಷನ್ನಲ್ಲಿ ಬಲಗಡೆ ಕೊನೆಗೆ ಪ್ಲಸ್ ಸಿಂಬಲ್ ಇದೆ. ಪ್ಲಸ್ ಈ ಒಂದು ಬಟನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದಾಗ ಸ್ಟೂಡೆಂಟ್ ನಾಮಿನೇಷನ್ಗಾಗಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆ್ಯಡ್ ಸ್ಟೂಡೆಂಟ್ ವಿಂಡೋಗೆ ಬರ್ತೇವೆ. ಇಲ್ಲಿ ಅಪ್ಲೋಡ್ ಸ್ಟೂಡೆಂಟ್ ಫೋಟೋ, ಕ್ಲಿಕ್ ಹಿಯರ್. ಸ್ಟೂಡೆಂಟ್ ಫೋಟೋ ಅಪ್ಲೋಡ್ ಮಾಡಬೇಕಾದ್ರೆ ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಒಂದು ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿಯಿಂದ ಸ್ಟೂಡೆಂಟ್ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಬೇಸಿಕ್ ಡೀಟೇಲ್ಸ್ ಇದೆ. ಸ್ಟೂಡೆಂಟ್ ನೇಮ್
ಇಲ್ಲಿ ಸ್ಟಾರ್ ಮಾರ್ಕ್ ಇದೆ. ಸ್ಟಾರ್ ಮಾರ್ಕ್ ಅಂದರೆ ಇಲ್ಲಿ ಈ ಪ್ಲೇಸು ಅಥವಾ ಈ ಒಂದು ಫೀಲ್ಡ್ಗಳನ್ನು ಮ್ಯಾಂಡೇಟರಿ ಆಗಿರ್ತವೆ. ಇಲ್ಲೊಂದು ನೋಟ್ ಇದೆ, ಸ್ಟೂಡೆಂಟ್ ನೇಮ್ ಶುಡ್ ಬಿ ಆಸ್ ಪರ್ ದ ಬ್ಯಾಂಕ್ ಪಾಸ್ಬುಕ್ ಅಂತ. ಪಾಸ್ಬುಕ್ನಲ್ಲಿ ಯಾವ ರೀತಿ ಹೆಸರು ಇದೆ, ವಿದ್ಯಾರ್ಥಿ ಹೆಸರು ಇದೆ, ಅದೇ ರೀತಿಯ ಹೆಸರನ್ನು ಈ ಸ್ಟೂಡೆಂಟ್ ನೇಮ್ ಸ್ಥಳದಲ್ಲಿ ಭರ್ತಿ ಮಾಡಬೇಕು. ನೆಕ್ಸ್ಟ್ ಫಾದರ್ ನೇಮ್ ಇದೆ, ಮದರ್ ನೇಮ್, ಜೆಂಡರ್, ಡೇಟ್ ಆಫ್ ಬರ್ತ್, ಆಧಾರ್ ನಂಬರ್, ಫಿಸಿಕಲ್ ಹ್ಯಾಂಡಿಕ್ಯಾಪ್, ಕಾಂಟ್ಯಾಕ್ಟ್ ನಂಬರ್, ಇಮೇಲ್ ಅಡ್ರೆಸ್, ಇವೆಲ್ಲ ಸ್ಥಳಗಳನ್ನು ಭರ್ತಿ ಮಾಡಬೇಕಾಗ್ತದೆ. ಕ್ಲಾಸ್ನಲ್ಲಿ ಡೌನ್ ಮೇಲೆ ಕ್ಲಿಕ್ ಮಾಡಿದಾಗ ವಿದ್ಯಾರ್ಥಿಯ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಕ್ಯಾಟಗರಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ಯಾಟಗರಿಗಳನ್ನು ತೋರಿಸ್ತದೆ. ವಿದ್ಯಾರ್ಥಿಗೆ ಅನ್ವಯ ಆಗ್ತಕ್ಕಂಥ ಕ್ಯಾಟಗರಿನ ಸೆಲೆಕ್ಟ್ ಮಾಡಿ ಐಡಿಯಾ ಆರ್ ಇನ್ನೋವೇಷನ್, ಐಡಿಯಾ ಇನ್ನೋವೇಷನ್ ಒಂದು ಟೈಟಲ್ ಏನಿದೆ ವಿದ್ಯಾರ್ಥಿಯ ಪ್ರಾಜೆಕ್ಟ್ ಟೈಟಲನ್ನು ಈ ಒಂದು ಐಡಿಯಾ ಟೈಟಲಲ್ಲಿ ಫಿಲ್ ಮಾಡಬೇಕಾಗ್ತದೆ. ಬ್ರೀಫ್ ರೈಟ್ ಅಪ್ ಟು ಐಡಿಯಾ ಆರ್ ಇನ್ನೋವೇಷನ್, ವಿದ್ಯಾರ್ಥಿಯ ಒಂದು ಇನ್ನೋವೇಷನ್ಗೆ ಸಂಬಂಧಿಸಿದಂತೆ 300 ಅಕ್ಷರಗಳಿಗೆ ಮೀರದಂತೆ ವಿವರಣೆಯನ್ನು, ಸಂಕ್ಷಿಪ್ತ ವಿವರಣೆಯನ್ನು ಈ ಒಂದು ಬ್ರೀಫ್ ರೈಟ್ ಅಪ್ನಲ್ಲಿ ನಾವು ಎಂಟ್ರಿ ಮಾಡಬೇಕು. ಗೈಡ್ ಟೀಚರ್ ನೇಮ್ ಅದು ಕೂಡ ಮ್ಯಾಂಡೇಟ್ರಿ ಇದೆ. ಇನ್ನು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಯ ಒಂದು ನೇಮ್ ಆಫ್ ದ ಬ್ಯಾಂಕ್, ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಬ್ಯಾಂಕ್, ಅಕೌಂಟ್ ನಂಬರ್, ರಿಪೀಟ್ ಅಕೌಂಟ್ ನಂಬರ್, ಅಕೌಂಟ್ ಹೋಲ್ಡರ್ ನೇಮ್, IFSC ಕೋಡ್ ಆಫ್ ದ ಬ್ಯಾಂಕ್, ರಿಪೀಟ್ IFSC ಕೋಡ್ ಆಫ್ ದ ಬ್ಯಾಂಕ್, ಈ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಭರ್ತಿ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ ಐಡಿಯಾ ಆರ್ ಇನ್ನೋವೇಷನ್ ಸಿನಾಪ್ಸಿಸ್, ಲ್ಯಾಂಗ್ವೇಜಸ್ ಆಫ್ ದ ಸಿನಾಪ್ಸಿಸ್ ಫೈಲ್ ಅಂತ ಇದೆ. ವಿದ್ಯಾರ್ಥಿ ತನ್ನ ಪ್ರಾಜೆಕ್ಟ್ಗೆ ಸಂಬಂಧಿಸಿದಂತೆ ಸಿನಾಪ್ಸಿಸ್ ಅಥವಾ ಡಿಸ್ಕ್ರಿಪ್ಷನ್ ಬರೆದಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಡಾಕ್ಯುಮೆಂಟ್ ಫೈಲ್ ಯಾವ ಭಾಷೆಯಲ್ಲಿ ಬರೆದಿದ್ರೆ ಇಲ್ಲಿ ಸಿನಾಪ್ಸಿಸ್ ಲ್ಯಾಂಗ್ವೇಜ್ ಡೌನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಲ್ಯಾಂಗ್ವೇಜ್ಗಳನ್ನು ತೋರಿಸ್ತದೆ. ಸಿನಾಪ್ಸಿಸ್ ಯಾವ ಲ್ಯಾಂಗ್ವೇಜಲ್ಲಿದೆ ಆ ಒಂದು ಲ್ಯಾಂಗ್ವೇಜನ್ನು ಈ ಒಂದು ಲ್ಯಾಂಗ್ವೇಜ್ ಲಿಸ್ಟ್ನಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಬೇಕಾಗ್ತದೆ. ನೆಕ್ಸ್ಟು ಅಪ್ಲೋಡ್ ಪ್ರಾಜೆಕ್ಟ್ ಸಿನಾಪ್ಸಿಸ್, ಅಪ್ಲೋಡ್ ಮಾಡಬೇಕಾಗಿರ್ತಕ್ಕಂಥ ಒಂದು ಡಾಕ್ಯುಮೆಂಟು PDF ರೂಪದಲ್ಲಿರಬೇಕು. ಆ ಒಂದು ಫೈಲ್ನ ಸೈಜು 2 MBಗಿಂತ ಕಡಿಮೆ ಇರಬೇಕು. ಈಗ ಅಪ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಒಂದು ಫೈಲ್ ಮ್ಯಾನೇಜರ್ ಓಪನ್ ಆಗ್ತದೆ. ಫೈಲ್ ಮ್ಯಾನೇಜರ್ನಿಂದ ಇವು ಸ್ಟೂಡೆಂಟ್ ಸಿನಾಪ್ಸಿಸ್ ಪ್ರಾಜೆಕ್ಟ್ ಡಿಸ್ಕ್ರಿಪ್ಷನ್ ಡಾಕ್ಯುಮೆಂಟನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿದಾಗ ಅಪ್ಲೋಡ್ ಆಗಿರ್ತಕ್ಕಂಥ ಒಂದು ಫೈಲ್ ನೇಮ್ ಇಲ್ಲಿ ಬರ್ತದೆ. ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ ಇನ್ನೋವೇಷನ್ ಫೋಟೋ ಅಂದರೆ ವಿದ್ಯಾರ್ಥಿಯ ಒಂದು ಪ್ರಾಜೆಕ್ಟ್ಗೆ ಸಂಬಂಧಿಸಿದಂಥ ಫೋಟೋ ಕೂಡ ಅಪ್ಲೋಡ್ ಮಾಡ್ಬೋದು. ಅಪ್ಲೋಡ್ ಐಡಿಯಾ ವಿಡಿಯೋ ಅಂದರೆ ವಿದ್ಯಾರ್ಥಿ ಒಂದು ಪ್ರಾಜೆಕ್ಟ್ಗೆ ಸಂಬಂಧಿಸಿದಂಥ ವಿಡಿಯೋ ಅಥವಾ ಆಡಿಯೋನು ಕೂಡ ಅಪ್ಲೋಡ್ ಮಾಡ್ಬೋದು. ಎಲ್ಲ ಡೀಟೇಲ್ಸನ್ನು ಆ್ಯಡ್ ಮಾಡಿದ ಮೇಲೆ ಕೊನೆಗೆ ಇಲ್ಲಿ ಸೇವ್ ಗ್ರೀನ್ ಕಲರ್ ಬಟನ್ ಇದೆ, ಕ್ಲಿಕ್ ಮಾಡಬೇಕು. ಸೇವ್ಡ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರ್ನಲ್ಲಿ ಬರ್ತದೆ. ಎಡಗಡೆ ಟಾಪಲ್ಲಿರತಕ್ಕಂಥ ಏರೋ ಮಾರ್ಕ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ನಾವು ಇಲ್ಲಿವರೆಗೆ ನಾಮಿನೇಟ್ ಮಾಡಿರ್ತಕ್ಕಂಥ ಸ್ಟೂಡೆಂಟ್ಗಳ ಒಂದು ಡ್ಯಾಶ್ಬೋರ್ಡ್ ನೋಡ್ಬೋದಾಗಿರುತ್ತದೆ. ಇಲ್ಲಿ ಕೆಳಗಡೆ ಫಾರ್ವರ್ಡ್ ಅಪ್ಲಿಕೇಶನ್ ಅಂತ ಗ್ರೀನ್ ಕಲರ್ ಬಟನ್ ಇದೆ, ಕ್ಲಿಕ್ ಮಾಡಬೇಕು. ಇಲ್ಲಿ ನೋಟ್ ಬರ್ತದೆ, ಒಂದು ಸಲ ಡಿಸ್ಟ್ರಿಕ್ಟ್ ಅಥಾರಿಟಿಗೆ ಅಪ್ಲಿಕೇಶನ್ ಫಾರ್ವರ್ಡ್ ಆಯ್ತೆಂದರೆ ಯಾವುದೇ ಚೇಂಜಸ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಎಸ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಬ್ರೀಫ್ ಡಿಸ್ಕ್ರಿಪ್ಷನ್ ಆಫ್ ಸೆಲೆಕ್ಷನ್ ಕ್ರೈಟೇರಿಯಾ ಅಡಾಪ್ಟೆಡ್ ಟು ಸೆಲೆಕ್ಟ್ ದ ಸ್ಟೂಡೆಂಟ್ಸ್ ನಾಟ್ ಎಕ್ಸ್ಟೀಡಿಂಗ್ 100 ವರ್ಡ್ಸ್, ಅಂದರೆ 100 ಪದಗಳಿಗೆ ಮೀರದಂತೆ ಈ ಸ್ಟೂಡೆಂಟ್ ಸೆಲೆಕ್ಷನ್ ಕ್ರೈಟೇರಿಯಾ ಅಡಾಪ್ಟ್ ಮಾಡಿಕೊಂಡಿರೋದ್ರ ಬಗ್ಗೆ ನಾವು ಮೆನ್ಷನ್ ಮಾಡಬೇಕು. ವಾಟ್ ಈಸ್ ಯುವರ್ ಸೆಲೆಕ್ಷನ್ ಕ್ರೈಟೇರಿಯಾ, ಯಾವ ಒಂದು ಮಾನದಂಡದ ಮೇಲೆ ಈ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಕೊಂಡಿದ್ದೇವೆ ಅನ್ನೋದನ್ನು ಇಲ್ಲಿ 100 ಪದಗಳಿಗೆ ಮೀರದಂತೆ ಎಂಟರ್ ಮಾಡಿ. ಡೀಟೇಲ್ಸ್ ಎಂಟರ್ಡ್ ಬೈ ಇದೆ, ಇಲ್ಲಿ ಡೀಟೇಲ್ಸ್ಗಳನ್ನು ಎಂಟ್ರಿ ಮಾಡಿದವರ ಹೆಸರು, ಅವರ ಹುದ್ದೆ, ಮೊಬೈಲ್ ನಂಬರನ್ನು ಫಿಲ್ ಮಾಡಿ ಚೆಕ್ ಬಾಕ್ಸ್ ಟಿಕ್ ಬಾಕ್ಸ್ ಎನೇಬಲ್ ಮಾಡಿಕೊಂಡು ಫಾರ್ವರ್ಡ್ ಅಪ್ಲಿಕೇಶನ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಅಪ್ಲಿಕೇಶನ್ ಸಕ್ಸಸ್ಫುಲ್ಲಿ ಅಂತ ಬರ್ತದೆ. ಇಲ್ಲಿ ಗೆಟ್ ಎಕ್ನಾಲಜ್ಮೆಂಟ್ ಬಟನ್ ಇದೆ, ಕ್ಲಿಕ್ ಮಾಡಬೇಕು. ಇನ್ಸ್ಪೈರ್ ಅವಾರ್ಡ್ ಮಾನಕ್ ಸ್ಟೂಡೆಂಟ್ ನಾಮಿನೇಷನ್ ಎಕ್ನಾಲಜ್ಮೆಂಟ್ PDF ರೂಪದಲ್ಲಿ ಡೌನ್ಲೋಡ್ ಆಗುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.